5.5 ಕೋಟಿ ರೂಪಾಯಿ ವಸ್ತುಗಳನ್ನ ಸುಮಾರು 890 ಜನ ಫಲಾನುಭವಿಗಳಿಗೆ ಹಂಚಿದ್ದಾರೆ. ಬಸ್ಗಳು ಕೊಟ್ಟಿದ್ದಾರೆ, ಪಂಚಾಯತಿಗೆ ಸ್ಕೂಟ್ರ್ ಕೊಟ್ಟಿದ್ದಾರೆ, 75,000 ರೂಪಾಯಿ ಅಷ್ಟು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾನು ಈ ಪಂಚಾಯತಿ ನೋಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿನಂದಿಸ್ತಾರೆ. ಒಂದು ಇವತ್ತು ಪಂಚಾಯತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಅವ್ರ ಕಾಲದಲ್ಲೇ ಅವರ ಮಾಡಿದ್ದಾರೆ. ನಮ್ಮ 3 ವರ್ಷ ಏನಾಗಿದ್ದು ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಅವರು ಅದಕ್ಕೆ ಕೇಂದ್ರದವರು ರಾಜಕೀಯ ಮಾಡೋದಕ್ಕೆ ಏನು ಮಾಡೋಕ್ಕಾಗ್ತದೆ ಸರ್? ಕಾಂಗ್ರೆಸ್ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹದಗೆಟ್ಟಿದೆ ಅಂತ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು. ಪಂಚಾಯತ್ 40 ಕೋಟಿ ರೂಪಾಯಿ ಡಿಪೆಂಡ್ ಇಟ್ಟಿದ್ದಾರೆ. ಇವತ್ತು ಸುಮಾರು 5.5 ಕೋಟಿ ರೂಪಾಯಿ ವಸ್ತುಗಳನ್ನ ಸುಮಾರು 890 ಜನ ಫಲಾನುಭವಿಗಳಿಗೆ ಹಂಚಿದ್ದಾರೆ. ಬಸ್ಗಳು ಕೊಟ್ಟಿದ್ದಾರೆ, ಪಂಚಾಯತಿಗೆ ಸ್ಕೂಟ್ರ್ ಕೊಟ್ಟಿದ್ದಾರೆ, 75,000 ರೂಪಾಯಿ ಅಷ್ಟು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾನು ಈ ಪಂಚಾಯತಿ ನೋಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿನಂದಿಸ್ತಾರೆ. ಒಂದು ಇವತ್ತು ಪಂಚಾಯತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಅವ್ರ ಕಾಲದಲ್ಲೇ ಅವರ ಮಾಡಿದ್ದಾರೆ. ನಮ್ಮ 3 ವರ್ಷ ಏನಾಗಿದ್ದು ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಅವರು ಅದಕ್ಕೆ ಕೇಂದ್ರದವರು ರಾಜಕೀಯ ಮಾಡೋದಕ್ಕೆ ಏನು ಮಾಡೋಕ್ಕಾಗ್ತದೆ ಸರ್? ಕಾಂಗ್ರೆಸ್ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹದಗೆಟ್ಟಿದೆ ಅಂತ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು. ಪಂಚಾಯತ್ 40 ಕೋಟಿ ರೂಪಾಯಿ ಡಿಪೆಂಡ್ ಇಟ್ಟಿದ್ದಾರೆ. ಇವತ್ತು ಸುಮಾರು 5.5 ಕೋಟಿ ರೂಪಾಯಿ ವಸ್ತುಗಳನ್ನ ಸುಮಾರು 890 ಜನ ಫಲಾನುಭವಿಗಳಿಗೆ ಹಂಚಿದ್ದಾರೆ. ಬಸ್ಗಳು ಕೊಟ್ಟಿದ್ದಾರೆ, ಪಂಚಾಯತಿಗೆ ಸ್ಕೂಟ್ರ್ ಕೊಟ್ಟಿದ್ದಾರೆ, 75,000 ರೂಪಾಯಿ ಅಷ್ಟು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾನು ಈ ಪಂಚಾಯತಿ ನೋಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿನಂದಿಸ್ತಾರೆ. ಒಂದು ಇವತ್ತು ಪಂಚಾಯತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಅವ್ರ ಕಾಲದಲ್ಲೇ ಅವರ ಮಾಡಿದ್ದಾರೆ. ನಮ್ಮ 3 ವರ್ಷ ಏನಾಗಿದ್ದು ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಅವರು ಅದಕ್ಕೆ ಕೇಂದ್ರದವರು ರಾಜಕೀಯ ಮಾಡೋದಕ್ಕೆ ಏನು ಮಾಡೋಕ್ಕಾಗ್ತದೆ ಸರ್? ಕಾಂಗ್ರೆಸ್ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹದಗೆಟ್ಟಿದೆ ಅಂತ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು. ಪಂಚಾಯತ್ 40 ಕೋಟಿ ರೂಪಾಯಿ ಡಿಪೆಂಡ್ ಇಟ್ಟಿದ್ದಾರೆ. ಇವತ್ತು ಸುಮಾರು 5.5 ಕೋಟಿ ರೂಪಾಯಿ ವಸ್ತುಗಳನ್ನ ಸುಮಾರು 890 ಜನ ಫಲಾನುಭವಿಗಳಿಗೆ ಹಂಚಿದ್ದಾರೆ. ಬಸ್ಗಳು ಕೊಟ್ಟಿದ್ದಾರೆ, ಪಂಚಾಯತಿಗೆ ಸ್ಕೂಟ್ರ್ ಕೊಟ್ಟಿದ್ದಾರೆ, 75,000 ರೂಪಾಯಿ ಅಷ್ಟು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾನು ಈ ಪಂಚಾಯತಿ ನೋಡಬೇಕು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿನಂದಿಸ್ತಾರೆ. ಒಂದು ಇವತ್ತು ಪಂಚಾಯತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಆರೋಪ ಮಾಡಿದ್ದಾರೆ. ಬಿಜೆಪಿಯವರು ಅವ್ರ ಕಾಲದಲ್ಲೇ ಅವರ ಮಾಡಿದ್ದಾರೆ. ನಮ್ಮ 3 ವರ್ಷ ಏನಾಗಿದ್ದು ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಅವರು ಅದಕ್ಕೆ ಕೇಂದ್ರದವರು ರಾಜಕೀಯ ಮಾಡೋದಕ್ಕೆ ಏನು ಮಾಡೋಕ್ಕಾಗ್ತದೆ ಸರ್? ಕಾಂಗ್ರೆಸ್ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹದಗೆಟ್ಟಿದೆ ಅಂತ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.